ತುಂಬಾ ದಿವಸದಿಂದ ಕಾಯ್ದಿದ್ದಂತ ರಾಮಾಯಣ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ. ಅದನ್ನ ಕನ್ನಡದಲ್ಲಿ ಚೆಕ್ ಮಾಡಿ ರಿವ್ಯೂ ಮಾಡೋಣ. ಏನಂದ್ರೆ ರಾಮಾಯಣ ಎಲ್ಲರಿಗೂ ಗೊತ್ತಿರುವಂತ ಸ್ಟೋರಿ, ಬಟ್ ಏನಂದ್ರೆ ಆ ಪಾತ್ರಗಳಿಗೆ ಇವ್ರು ನ್ಯಾಯ ಒದಗಿಸ್ತಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಲಾಸ್ಟ್ ಟೈಮ್ ಒಂದು ಮೂವಿ ರಿಲೀಸ್ ಆಗಿರೋದು ಗೊತ್ತಿತ್ತು, ಅದು ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಗಿತ್ತು. ಸೊ ಈ ಮೂವಿಲಿ ಎಷ್ಟು ವರ್ಕೌಟ್ ಮಾಡಿದ್ದಾರೆ, ಹೈ ಬಜೆಟ್ ಹಾಕಿ ಮಾಡ್ತಿರೋಂಥ ಮೂವಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಯಾಕಂದ್ರೆ ಅಂತ ಆಕ್ಟರ್ಸ್ ಗಳು, ಮ್ಯೂಸಿಕ್ ಡೈರೆಕ್ಟರ್ಸ್ ಟಾಪ್, VFX ಕೂಡ ಟಾಪ್. ನೋಡೋಣ, ಆನೆಸ್ಟ್ ರಿವ್ಯೂ ಮಾಡೋಣ, ಬನ್ನಿ. ಬ್ಲಾಕ್ ಶೇಡ್, ರಾಜಾಧಿರಾಜ. ಸೊ ರಾವಣ ಸ್ಟೋರಿ ಪೂರ್ತಿ ಹೇಳ್ತಿದ್ದಾರೆ ಇದರಲ್ಲಿ. ಇಂದ್ರ ಮೇಲೆ ಇದ್ದಾರೆ. ದೇವಲೋಕ, ಭೂಲೋಕ, ಅಧೋಲೋಕ. ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ರಿಯಾಲಿಟಿ ತರ ತೋರಿಸ್ತದಲ್ಲ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಕೃಷ್ಣ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ರಾಮ್ ನನ್ನ ಜ್ಯೇಷ್ಠ ಪುತ್ರ. ರಾಮನ ಎಂಟ್ರಿ. ರಾಮ ಪರ್ಫೆಕ್ಷನ್ ತೋರಿಸ್ಬೇಕು. ಅದಕ್ಕೆ ನಾನು ಸಿದ್ಧ. ವಿಜುವಲಿಟಿ ಚೆನ್ನಾಗಿದೆ. ರಿಯಾಲಿಟಿ ತರ ಇದೆ, ತುಂಬಾ ಗ್ರಾಫಿಕ್ ಮಾಡಿರ್ತಾರೆ, VFX. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಇದೇ ಮೇನ್ ಸೀನ್. ಸೀತೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ, ಬೆಸ್ಟ್. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ಎಮೋಷನ್ ರಾಜಕುಮಾರಿ ಶೂರ್ಪನಖಿ. ಅವಳು ತನ್ನಲ್ಲಿ ಪರವಶಳಾಗಿದ್ದಾಳೆ. ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತೋತ್ತೇನೆ. ವಾಯ್ಸ್ ಕೂಡ ಕರೆಕ್ಟಾಗಿ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಮಗು ಮಾಡ್ತೀವಿ. ತಿವಾರಿ ತುಂಬಾ ಡೀಟೇಲ್ ಆಗಿ ವರ್ಕೌಟ್ ಮಾಡಿರೋದು. ಇದು ರಾಮನ ಕ್ವಾಲಿಟಿ ಯುಗ. ಇದು ಚೆನ್ನಾಗಿದೆ. ಪಾಯಿಂಟ್ ಸೂಪರ್ ಆಗಿದೆ. ಮತ್ತೆ ಇದು ನೋಡಿದ್ಮೇಲೆ ಒಂದೇ ಅನಿಸ್ತಿರೋದು, ಮೂವಿ ನೋಡ್ಲೇಬೇಕು. ಸೆಕೆಂಡ್ ಯೋಚನೆ ಮಾಡ್ತಾ ಇದ್ದೀನಿ. ಕರ್ಕೊಂಡು ಪರ್ಫೆಕ್ಟ್
ಫಸ್ಟ್ ಡೇ ಪರ್ಫೆಕ್ಟ್. ಆ ರಾವಣನ ಎಂಟ್ರಿ ಇರ್ಬೋದಾಗ್ಲಿ, ಆ VFX ಗೆ ವರ್ಕೌಟ್, ಸೀತೆ ಅಂತೂ ಸಾಯಿ ಪಲ್ಲವಿ. ಪರ್ಫೆಕ್ಟ್. ಆಕ್ಟಿಂಗ್ ಬಗ್ಗೆ ಏನು ಹೇಳೋದಿಲ್ಲ. ಇನ್ನ VFX ಕೂಡ ಎಲ್ಲೂ ಕೂಡ ನಮ್ಗೆ ಎರರ್ ಆಗಿದೆ ಅಂತ ಕಾಣಿಸ್ತಿಲ್ಲ. ಅದೇನು ಕೂಡ ಗ್ರಾಫಿಕ್ಸ್ ಅಂತಾನೆ ಅನಿಸ್ತಲ್ಲ, ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೌಂಡ್ಸ್ ಅಲ್ಟಿ. ಇನ್ನು ಆಕ್ಚುಲಿ ನಾನ್ ರೆಕಮೆಂಡ್ ಮಾಡೋದಂದ್ರೆ ಇಯರ್ಫೋನ್ ಹಾಕೊಂಡು ನೋಡಿ, ಕರೆಕ್ಟ್. ಅದ್ರ ಸೌಂಡ್ ಬೇಸ್ ಮಾತ್ರ ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ಅದ್ರಲ್ಲೂ ಈ ರಾವಣನ್ ಸೌಂಡ್ ಬರುತ್ತಲ್ಲ, ಲಾಸ್ಟ್ ಒಂದು ಹುಲಿ ಎದ್ರ ಹುಲಿ ನೋಡಿ ಬೇಕಾರೆ ಸೂಪರ್ ಆಗಿದೆ ಅದು. ಒಂದೇ ಸರಿ ಗೂಸ್ ಬಂದ್ ಬರುತ್ತೆ, ಆ ಸೌಂಡಿಗೆ ಗೂಸ್ ಬಂಪ್ ಬರುತ್ತೆ ನಿಮಗೆ. ಅಲ್ಟಿಮೇಟ್. ಇನ್ನೊಂದ್ ಬಂದು ಮೇನ್ ಆಗಿ ಕನ್ನಡದಲ್ಲಿ ವಾಯ್ಸ್ ಓವರ್ ಚೆನ್ನಾಗಿದೆ. ನಾನು ಹಿಂದಿಲ್ ಕೂಡ ಇದನ್ನ ನೋಡಿದೆ. ಯಶಿನ್ ವಾಯ್ಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬಹುದು ಅಲ್ಲಿ. ಟ್ರೈಲರ್ ನೋಡಿದ್ಮೇಲೆ ಫೈನಲ್ ಕನ್ಕ್ಲೂಷನ್ ಬಂತು, ಎಲ್ಲೂ ಕೂಡ ಎರರ್ ಆಗಿಲ್ಲ. ರಾಮಾಯಣನ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತಿದೆ ಟ್ರೈಲರ್ ನೋಡಿದ್ಮೇಲೆ. ಇನ್ ಮೂವಿ ನೋಡ್ಬೇಕು. ಟ್ರೈಲರೇ ಇಷ್ಟೊಂದು ನಮ್ಮ ಕ್ಯೂರಿಯಾಸಿಟಿ ಕೊಟ್ಟಿದೆ, ಇನ್ನ ಮೂವಿ ಅಂತೂ ಹೇಗಿರುತ್ತಂತ ಬೇರೆ ಟೀಮ್ ಆಗ್ಲಿ ತುಂಬಾ ವರ್ಕ್ ಮಾಡಿದಾರೆ ಅನ್ಸುತ್ತೆ. ಮೇ ಬಿ ಈಚ್ ಪಾಯಿಂಟ್ ಗಳು ರಾವಣನ್ ಬೇಸ್ ಸ್ಟೋರಿಯಿಂದ ಬಂದಿದೆ ಸ್ಟೋರಿ ಇದು. ಪ್ರತಿಯೊಂದು ಸ್ಟೋರಿನೂ ಕವರ್ ಮಾಡಿದ್ದಾರೆ, ಪ್ರತಿಯೊಂದು ಇಂಚಿಂಚನ್ನು ಕವರ್ ಮಾಡಿದ್ದಾರೆ. ರಾಮಾಯಣ ಬಂದು ತುಂಬಾ ದೊಡ್ಡ ಸ್ಟೋರಿ, ಗೊತ್ತಿಲ್ಲ. ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೂವಿ ಇನ್ನೂ ಅಲ್ಟಿಮೇಟ್ ಆಗಿದ್ರೆ ಇರುತ್ತೆ ಅನ್ಕೊಂಡಿದೀನಿ. ಇರುತ್ತೆ. ಹೋಪ್ ಫಾರ್ ದ ಬೆಸ್ಟ್. ನಾವ್ ಹೇಳೋದೇನೆಂದ್ರೆ ಮೂವಿ ಫಸ್ಟ್ ಶೋನೇ ನೋಡಿ, ಬಟ್ ಹೆಚ್ಚಿದಾಗಿ ಕನ್ನಡದಲ್ಲಿ ನೋಡಿ ಅಷ್ಟೇ. ಎಲ್ರು ಕನ್ನಡದಲ್ಲೇ ನೋಡಿ. ಎಲ್ಲರೂ ಕನ್ನಡದಲ್ಲೇ ನೋಡಿ. ಕನ್ನಡಕ್ಕೆ ಸಪೋರ್ಟ್ ಮಾಡೋಣ.